ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಫ್ರೆಂಡ್ಸ್, ಸಂಡೇ ದಿನದ ಬ್ಲಾಗ್ ಇದು. ಸೊ ಪೂರ್ತಿ ವಿಡಿಯೋ ನೋಡ್ರಿ, ಫುಲ್ ಡೇ ಏನೇನಾಗ್ತೈತಿ ಎಲ್ಲ ಶೇರ್ ಮಾಡ್ತೀನಿ. ಇಲ್ಲಿ ಡಿಸೈನ್ ಹಾಕಕ್ಕೆ ಸ್ಟಾರ್ಟ್ ಆಗೈತಿ. ಈಗ ಎದ್ದಾರ ಫ್ರೆಂಡ್ಸ್ ಇವರು. ಮಾನ್ಯಂದು ಡಾನ್ಸ್ ಕ್ಲಾಸ್ ಐತಿ, ಡಾನ್ಸ್ ಕ್ಲಾಸಿಗೆ ಜಾನು ನೀನು ಹೋಗ್ತೀಯ ಡಾನ್ಸ್ ಕ್ಲಾಸಿಗೆ ಆಕಿನ ಜೊತೆಗೆ? ಒಳ್ಳೆ ಒಬ್ಬಕ್ಕೆ ಆ ಕಡೆ ಹೋಗು. ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಬೇಕು ಫ್ರೆಂಡ್ಸ್. ಹಾಲು ತೊಗೊಂಬಂದಿಟ್ಟಾರ. ಇವಿಷ್ಟು ಬಾಂಡೆ ಹೊರಗಿಟ್ಟು ಮನೆ ಒರೆಸಿ ಗ್ಯಾಸ್ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಆಮೇಲೆ ಮನೆ ಒರೆಸ್ತೀನಿ. ಅದಾದಮೇಲೆ ಇಲ್ಲೊಂದಿಷ್ಟು ಇಟ್ಟೀನಿ. ಹಾಂ, ಕೊಟ್ಟೆ. ಒಂದಿಷ್ಟು ಬೆಡ್ಶೀಟ್ ಎಲ್ಲ ತೋರಿಸಿಟ್ಟಿನಿ. ಅದಾದಮೇಲೆ ಬೆಡ್ಶೀಟ್ ಚೇಂಜ್ ಮಾಡ್ತೀವಿ, ವಾರಕ್ಕೊಮ್ಮೆ ಚೇಂಜ್ ಮಾಡ್ತೀನಿ ಫ್ರೆಂಡ್ಸ್. ಆಗಲೇ ನೋಡಿ ಹೆಂಗೆ ಮಾಡ್ಯಾರ. ನಾಷ್ಟಾರ ಮಾಡು, ಕೂಡು ಕೆಳಗೆ ಕೂಡು ಫ್ರೆಂಡ್ಸ್. ಇವತ್ತ ಹೊರಗಿಂದ ಟಿಫನ್ ಬಂದತಿ. ಹಾಂ, ಪೂರಿ ಅನ್ನ ಚಪಾತಿವು ಅದಾವ ನೋಡಿ, ಎರಡು ಇದ್ರಾಗ ಅದ ಅಕ್ಕಿಂದದು. ಇದು ಒಂದು ಸಿಂಪಲ್ ಡಿಸೈನು. ನೈಟು ಫ್ರಂಟು ಮತ್ತು ಬ್ಯಾಕ್ ಹಾಕಿದ್ರೆ. ಈಗ ಬೆಳಗ್ಗೆ ಎದ್ದು ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ ಹಾಕೋಕ್ಕೆ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ಸೈಡ್ ಬೈ ಸೈಡ್ ಮನೆ ಕೆಲಸ ಮಾಡೋಣ. ಟಿಫನ್ ಎಲ್ಲ ಮಾಡಿ ಗಟ್ಟಿಯಾಗಿ ನಮ್ಮ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೇವೆ ಫ್ರೆಂಡ್ಸ್. ಇವತ್ತು ಒಳಗೆಲ್ಲ ಒರೆಸ್ಕೊಂಡು ಬಂದು ಅವರು ಡ್ಯಾನ್ಸ್ ಕ್ಲಾಸಿಗೆ ಹೋದರು. ನಾನು ಮನೆ ಕೆಲಸ ಮಾಡೋಣ ಅಂಥೇಳಿ ಮಾಡಕತ್ತೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಾಗಲಿಲ್ಲ. ಎಲ್ಲನೂ ಹೊರಗೆ ತೊಗೊಂಡು ಬಂದು ಸ್ಟಾರ್ಟ್ ಮಾಡಿದ್ದೆ. ಸಂಡೇ ಇತ್ತಂದ್ರೆ ಬರೀ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಆಗ್ತೈತಿ. ಸ್ಪೆಷಲ್ ನಾಷ್ಟ ಮಾಡೋಕೆ, ಸ್ಪೆಷಲ್ ಊಟ ಮಾಡೋಕ್ಕೆ ಏನೂ ಟೈಮ್ ಸಿಗೋಂಗಿಲ್ಲ. ಸೊ ಗಿಲ್ಲಿ ಸ್ಟೈಲ್ನಾಗ ಇನ್ನೊಂದಿಷ್ಟು ತುಳ್ದು ಹಾಕಿದ್ದೆ, ಕೌದಿ ಇತ್ತು. ಅದಾದಮೇಲೆ ಒಂದಿಷ್ಟು ಬೆಡ್ಶೀಟ್ ಎಲ್ಲ ಇದ್ವು, ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಬಂಡೆ ತೆಕ್ಕಣ ಅಂತ ಅಂದ್ಕೊಂಡೆ. ನೋಡಿದಷ್ಟಂತೂ ಈಸಿ ಇರಲಿಲ್ಲ ಫ್ರೆಂಡ್ಸ್. ವಿಡಿಯೋ ಮಾಡುವಾಗ ಸ್ವಲ್ಪ ಸ್ಪೀಡ್ ಮಾಡಿರ್ತೀನಿ, ಬಟ್ ಸಿಕ್ಕಾಪಟ್ಟೆ ಟೈಮ್ ಹಿಡೀತು. ಎಲ್ಲಿ ಅವ್ರು ಭರತನಾಟ್ಯ ಮುಗಿಸ್ಕೊಂಬಂದ್ರು ನನ್ನ ಕಥಕ್ಕಳಿ ಮುಗ್ದಿರೋದಿಲ್ಲ ಅಂದ್ಕೊಂಡಿದ್ದೆ. ಬಟ್ ಅವ್ರು ಬರೋಷ್ಟಕ್ಕೆ ಅಂದರೆ ಎಲ್ಲ ಕ್ಲಿಯರ್ ಮಾಡಿ ಚಿಟ್ಟುಗೆ ಸ್ನಾನ ಮಾಡಿಸಿ ಅವ್ರಿಗೂ ಸ್ನಾನ ಮಾಡಿಸಿದೆ. ಹೆಡ್ ಬಾತು. ಜಾನು ಮನೆ ಎಲ್ಲದಾರ? ಸಾಲಿಗೆ ಹೋಗ್ಯಾರ? ಡಾನ್ಸ್ ಕ್ಲಾಸಿಗೆ ಸೈಕಲ್ ತಗೊಂಡೋಗ್ಯಾರ? ನಡ್ಕೊಂತ ಹೋಗ್ಯಾರ? ಏನು ತಗೊಂಡೋಗ್ಯಾರ? ಸೈಕಲ್ ಅನ್ನ ನಡ್ಕೊಂತ? ಎದಕ್ಕೆ? ಸೈಕಲ್ ಒಯ್ದಾರನ ಅವ್ರು? ಹೇಳು ಸೈಕಲನ್ನು. ಮಾನ್ಯ ಡಾನ್ಸ್ ಕ್ಲಾಸಿಂದ ಬಂದು ಸ್ನಾನ ಎಲ್ಲ ಮಾಡಿಸಿದೆ, ಬಟ್ಟೆ ಎಲ್ಲ ಮಾಡಿ ಚಿಟ್ರು. ಗೊತ್ತಿಲ್ಲ ನಿಂಗೆ ಅದು ಯಾರ್ದಂತ? ಗೊತ್ತಿಲ್ಲ. ಮಳೆ ಬರತೈತಿ, ಜೋರು ಬರಂಗ ಮಾಡ್ತೀನಿ ನೋಡ್ರಿ. ಸ್ವಲ್ಪ ಮಷಿನ್ ಕ್ಲೀನ್ ಮಾಡಿಕೊಂಡು ಡಿಸೈನ್ ಸ್ಟಾರ್ಟ್ ಮಾಡೋಣ ಅಂತ. ಯಾವ ಥರ ಕ್ಲೀನ್ ಮಾಡ್ತೀನಿ. ಇದು ಸಿಂಪಲ್ ಕ್ಲೀನಿಂಗ್ ಫ್ರೆಂಡ್ಸ್. ಒಂದಿನ ಬಿಟ್ಟು ಒಂದಿನ ಈ ಥರ ಎಲ್ಲ ಮಾಡ್ಕೊಂಡಿರ್ತೀನಿ. ಹೆವಿ ವರ್ಕ್ ಹಾಕಿದ್ದೆ ಅಂದರೆ ಅವತ್ತ ಮಾಡ್ಕೊತೀನಿ. ಯಾಕೆ ನಾವು ಡೈಲಿ ಕ್ಲೀನ್ ಮಾಡಬೇಕಂತ ಹೇಳ್ತೀನಿ. ಕಟ್ ಮಾಡಿರೋಂಥ ಥ್ರೆಡ್ ಸಿಕ್ಕೊಂಡಿರ್ತೈತಿ ಭಾಳ. ಅದು ಸಿಕ್ಕೊಂಡಾಗ ಮಷಿನ್ ಪ್ರಾಬ್ಲಮ್ ಆಗ್ತೈತಿ. ಸೊ ಅದಕ್ಕೆ ಪದೇ ಕ್ಲೀನ್ ಮಾಡ್ತಾ ಇರಬೇಕು. ಬರೀ ಕ್ಲೀನ್ ಮಾಡೋಣ. ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟು ಥ್ರೆಡ್ ಸಿಕ್ಕಾಕೊಂಡೈತೆ ಅಂತೇಳಿ. ಸೊ ಈ ಥ್ರೆಡ್ ಸಿಕ್ಕಾಕೊಂಡಿರೋದ್ರಿಂದನೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರ್ತೈತಿ. ನಾವು ಡೈಲಿ ಕ್ಲೀನ್ ಮಾಡ್ತಾಯಿದ್ರೆ ಒಳ್ಳೆಯದು. ಮಷಿನ್ ನೀಟಾಗಿ ರನ್ ಆಗಬೇಕಂದ್ರೆ. ಕೆಳಗಡೆ ಬಾಬಿನ್ ತಗೊತೀನಿ ಫ್ರೆಂಡ್ಸ್. ಕೆಳಗೂ ಕ್ಲೀನ್ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ, ಅಂದರೆ ನಿಮಗೆ ಮಷಿನ್ದು ಸ್ವಲ್ಪ ಐಡಿಯಾ ಬರುತ್ತೆ. ನಾನೇನು ಎಕ್ಸ್ಪೀರಿಯನ್ಸ್ದಲ್ಲ, ಬಟ್ ನಾನು ಏನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಅಷ್ಟೇ. ಈ ಥರ ಕ್ಲೀನಿಂಗ್ ಬ್ರಷ್ ಕ್ಲೀನ್ ಮಾಡೋಕ್ಕಂತ ಹೇಳಿ. ಸೊ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಡ್ತೀನಿ. ಅದಾದಮೇಲೆ
ಕೆಳಗಡೆನೂ ನೋಡ್ಬೋದು ನೀವು, ಥ್ರೆಡ್ ಸಿಕ್ಕಾಕೊಂಡಿರ್ತೈತಿ. ಇದು ಕಟ್ಟಿಂಗ್ ಆಗಿರೋದು ಫ್ರೆಂಡ್ಸ್. ಡಿಸೈನ್ ಕಂಪ್ಲೀಟ್ ಆದಮೇಲೆ ಕಟ್ ಆಗಿ ಇಲ್ಲೇ ಉಳ್ಕೊಂಡಿರ್ತೈತಿ ಥ್ರೆಡ್ ಬಂದು. ನಾವು ಮಷಿನ್ ಎಷ್ಟು ನೀಟ್ ಇಟ್ಕೋತೀವಿ ಅಷ್ಟು ಒಳ್ಳೆಯದು, ಜಾಸ್ತಿ ಪ್ರಾಬ್ಲಮ್ಸ್ ಬರಲ್ಲ. ಬಟ್ ಈ ಥರನೂ ಇಟ್ಕೊಂಡ್ಮೇಲೆ ಪ್ರಾಬ್ಲಮ್ ಬರೋಕತ್ತಿತ್ತಂದ್ರೆ ಕಷ್ಟ. ಕೆಲವೊಬ್ರು ಮಷಿನ್ ಭಾಳ ಕರೆಕ್ಟಾಗಿ ಮೇಂಟೈನ್ ಮಾಡಿರಲ್ಲ ಫ್ರೆಂಡ್ಸ್. ನಾನಂತೂ ಒಂದು ಸಂದಿನೂ ಬಿಡಲ್ಲ. ಹಳೆ ಮಷಿನ್ ಆದರೂ ಅಷ್ಟಾಗಿ ಭಾರಿ ನೀಟ್ ಇಟ್ಕೊಳ್ತಿದ್ದೆ. ಪದೇ ಪದೇ ಆಯಿಲ್ ಮಾಡೋದು, ಕ್ಲೀನ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಅದಕ್ಕೆ ಜಾಸ್ತಿ ಸರ್ವಿಸ್ ಮಾಡಿಸಿಲ್ಲ ಫ್ರೆಂಡ್ಸ್. ನಾನು ಮನೆಯೊಳಗೆ ಮಾಡ್ಕೊಳ್ತಿದ್ದೆ, ಅಷ್ಟು ರೂಢಿ ಆಗಿಬಿಟ್ಟಿತ್ತು ನನಗದು. ಆಮೇಲೆ ಈಸಿ ಟು ಕ್ಲೀನ್ ಅದು. ಇದು ಸ್ವಲ್ಪ ನನಗೆ ಇನ್ನೂ ಸ್ವಲ್ಪ ರೂಢಿ ಇಲ್ಲ, ಆದರೂ ಇದ್ದಷ್ಟು ಮಾಡ್ಕೊಂಡಿರ್ತೀನಿ. ನೋಡ್ಬೋದು, ಇದು ಮೇನ್ ಪಾರ್ಟ್ ಫ್ರೆಂಡ್ಸ್. ಇದು ಈ ಮಷಿನಿಗೆ ಇಲ್ಲೇನಾರ ಪ್ರಾಬ್ಲಮ್ ಆತಂದರೆ ಇದು ಟ್ರಿಮ್ಮರು ಅದೆಲ್ಲ ಇಲ್ಲೇ ಇರ್ತೈತೆ ಇದ್ರದ್ದು. ಇದೇ ಟ್ರಿಮ್ ಮಾಡೋದು ಕೆಳಗಡೆದು. ಸೊ ಈ ಥರ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಈಗ ಇದನ್ನು ಫಿಟ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಸ್ಪ್ರೇ ಮಾಡ್ತೀನಿ ಫ್ರೆಂಡ್ಸ್. ಸ್ಪ್ರೇ ತೋರಿಸ್ತೀನಿ ನಿಮ್ಗೆ. ಸೊ ಫ್ರೆಂಡ್ಸ್, ಇದ್ರದ್ದು ಮಷಿನಿಗೆ ಅಂತ ಹೇಳಿ ತರಿಸ್ಕೊಂಡಿರೋದು. ಇದ್ರದ್ದು ಪ್ರೈಸ್ ಬಂದು 350 ಐತಿ. ನೋಡ್ಬೋದು ನೀವು ಇಲ್ಲೇ, ನಿಮಗೆ ಬ್ಯಾಕ್ ಕ್ಯಾಮ್ರಾ ಒಳಗೆ ಕಾಣಿಸ್ತೈತಿ. 50 ಇದ್ರದ್ದು ಪ್ರೈಸ್ ಬಂದು. ಚಿಟ್ಟು ಯಾಕಮ್ಮ ಸುಮ್ಮನಿರು. ಇದನ್ನ ಯೂಸ್ ಮಾಡ್ತಾ ಇದ್ರೆ ಮಷಿನ್ ಕರೆಕ್ಟಾಗಿ ರನ್ ಆಗ್ತದೆ ಅಂತ ಹೇಳಿದರು. ಸೊ ಅದಕ್ಕಾಗಿ ತರಿಸಿದೆ. ನನಗೂ ರೈಟ್ ಅನ್ನಿಸ್ತು. ಯಾಕಂದರೆ ನಾವು ಆಯಿಲ್ ಇದು ಮಾಡ್ತಿರ್ತೀವಲ್ಲ, ಡ್ರಾಪ್ ಬೀಳ್ತಾ ಇರ್ತೈತಿ ಬ್ಲೌಸಿನ ಮೇಲೆಲ್ಲ. ಸೊ ಹಾಗಾಗಿ ಅದು ಸ್ವಲ್ಪ ಬ್ಲೌಸಿಗೂ ರಿಸ್ಕಿ ಆಗಿರ್ತೈತಿ. ಇದನ್ನು ಈಸಿಯಾಗಿ ನಾವು ಇದು ಮಾಡ್ಬೋದು. ಆಮೇಲೆ ಬೊಟ್ಟೆಲ್ಲ ಹೋಗಂಗಿಲ್ಲಲ್ಲ, ಸಂದಿ ಇರ್ತೈತಿ, ಅಲ್ಲೆಲ್ಲ ಸ್ಪ್ರೇ ಮಾಡ್ಕೊಳ್ಬೋದು. ಸೊ ಆ ರೀಸನ್ಗೆ ಇದನ್ನು ತರಿಸ್ಕೊಂಡೆ ನಾನು. ನನಗೂ ಇದು ಚಲೋ ಅಂತ ಅನ್ನಿಸ್ತು. ಈಸಿಯಾಗಿ ನಾವು ಆಯಿಲಿಂಗ್ ಮಾಡ್ಕೊಳ್ಬೋದು. ಯಾವ್ಯಾವ ಥರ ಆಯಿಲ್ ಮಾಡ್ಕೊಳ್ಬೋದು. ಆಮೇಲೆ ಇದರಿಂದ ಪ್ರೆಸ್ ಮಾಡೋದ್ರಿಂದ ಸ್ಪೀಡಾಗಿ ಇದಾಗ್ತೈತಲ್ಲ, ಸ್ಪ್ರೇ ಆಗ್ತೈತಲ್ಲ, ಆವಾಗ ಸಣ್ಣ ಸಣ್ಣ ಏನಾದರೂ ಧೂಳ ಅವೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗ್ತೈತಿ. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡಿನಿ. ಬರೀ ಇದನ್ನು ಯಾವ ಥರ ಸ್ಪ್ರೇ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ಇಲ್ಲಿನೂ ಸ್ಪ್ರೇ ಮಾಡ್ಕೊತೀನಿ ಫ್ರೆಂಡ್ಸ್. ಈ ಥರ ಸ್ಪ್ರೇ ಮಾಡ್ಕೊಳ್ತೀನಿ. ಇನ್ನು ವಾಪಸ್ ಮತ್ತೆ ಪೋಣಿಸ್ಕೋಬೇಕು ನಾವು. ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಜಂಗ್ ಹತ್ತಕ್ಕೆಲ್ಲ ಬಿಡಲ್ಲ ಫ್ರೆಂಡ್ಸ್. ಇದು ನಾವು ಮಷೀನು ಜಂಗ್ ಹತ್ತಲಂಗೆ ಇತ್ತಂದ್ರೆ ಈಸಿಯಾಗಿ ರನ್ ಆಗ್ತತಿ. ಇಲ್ಲಾಂದ್ರೆ ರನ್ ಅದಾದಮೇಲೆ ಇಲ್ಲೂ ಇದು ಬ್ಲೌಸ್ ಮೇಲೆಲ್ಲ ಎಫೆಕ್ಟ್ ಆಗಲ್ಲ. ಮಷೀನ್ ಆನ್ ಮಾಡಿದ್ಮೇಲೆ ಇದನ್ನು ಈ ಕಡೆ ತಿರುಗಿಸಿ, ಆಯಿಲ್ ಮಾಡುವಾಗ ತಿರುಗಿಸ್ತೀವಲ್ಲ, ಇದನ್ನು ಈ ಕಡೆ ಸರ್ಸಾಡ್ಕೊಂಡು ಸ್ಪ್ರೇ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೀಡಲ್ ಇದ್ರೊಳಗೆ ಹೋಗಿ ಇಲ್ಲಿ 12ಗೆ ಮಾಡಿದರೆ ಅಂದರೆ ಪೂರ್ತಿ ಸಿಗ್ತದೆ ನಮ್ಗೆ ಇಲ್ಲಿ ಸ್ಪ್ರೇ ಮಾಡೋಕ್ಕೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೆಕ್ಸ್ಟು ಒಂದು ಮಾಡಿದ್ರೆ ಅಂದರೆ ಪೂರ್ತಿ ಈ ಕಡೆ ಸರಿತೈತಿ. ಆವಾಗ ಈ ಸೈಡ್ ಮಾಡಬೇಕು. ಈ ಥರ ನೋಡಮ್ಮ, ಯಾರು ಬೇಡ ಅಂದರು. ಇಲ್ಲಿ ಆಯಿಲ್ ಹಾಕಬೇಕು. ಗೊತ್ತಾತ ಮೊನ್ನೆ? ಇಲ್ಲೊಂದು ಹೋಲ್ ಐತೆ ನೋಡು. ಸರಿ. ಸೊ ಇಷ್ಟು ಆಯಿಲ್ ಮಾಡ್ಬೇಕು ಫ್ರೆಂಡ್ಸ್. ಅಲ್ಲಿ ಕ್ಯಾನ್ವಾಸ್ ತೊಂಬರೋ, ಕ್ಲೀನ್ ಮಾಡೋಣ.
ಸೊ ಹಿಂಗೆ ನೀಟಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಬ್ಲೌಸಿಗೆ ಒಟ್ಟ ಕಲಿ ಆಗಂಗಿಲ್ಲ. ನೀವು ಆಯಿಲ್ ಹಾಕಿದ್ರಿ ಅಂದ್ರೆ ಬ್ಲೌಸಿಗೆ ಕಲಿ ಆಗ್ತತಿ, ನೋಡ್ಬೋದು ನೀವು ಇಲ್ಲಿ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಬ್ಲೌಸಿಗೆ ಕಲಿ ಆಗಂಗಿಲ್ಲ. ಆಮೇಲೆ ಮಷೀನು ಸೇಫ್ಟಿ, ರಸ್ಟ್ ಹಿಡಿಯಂಗಿಲ್ಲ ಫ್ರೆಂಡ್ಸ್. ಇದು ಮಾಡುವಾಗ, ಎಂಬ್ರಾಯ್ಡ್ರಿ ಮಾಡುವಾಗ ಅದ್ರದ್ದು ಪಾರ್ಟ್ಸ್ ಎಲ್ಲ ಸೇಫ್ ಆಗಿರ್ತಾವೆ. ನಾನು ರೀಸೆಂಟಾಗಿ ಮೊನ್ನೆ ನೋಡಿರೋದು ನಾರ್ಮಲ್ ಸ್ಟಿಚಿಂಗ್ ಮಷಿನ್ ಐತಲ್ಲ, ಅದ್ರದ್ದು ಇದು ರಸ್ಟ್ ಆಗಿತ್ತಲ್ಲ, ಅದು ಸ್ಪ್ರೇ ಮಾಡೋಣ ಈಸಿಯಾಗಿ ಕ್ಲೀನ್ ಮಾಡಿದೆ ಅದನ್ನು ಸ್ಪ್ರೇ ಯೂಸ್ ಮಾಡಿಕೊಂಡು. ಸೊ ನೀವು ಚೆಕ್ ಮಾಡ್ಬೋದು ಯಾರ್ಯಾರ್ದು ಕಡೆ ಎಂಬ್ರಾಯ್ಡ್ರಿ ಮಷೀನು ಆಮೇಲೆ ಟೈಲರಿಂಗ್ ಮಷೀನ್ ಐತಿ ಅವರೆಲ್ಲ ಯೂಸ್ ಮಾಡೋದು ಬೆಟರ್ ಅಂತ ಅನ್ನಿಸ್ತತಿ. ಒಂದು ತೊಗೊಂಡ್ರೆ ಭಾಳ ದಿನ ಬರುತ್ತೆ ಫ್ರೆಂಡ್ಸ್. ಇದು ಅಂದ್ರೆ ನಮ್ಗೆ ಮಷೀನ್ ಯಾವುದು ಪ್ರಾಬ್ಲಮ್ ಬರೋಂಗಿಲ್ಲ. ಇಲ್ಲಿ ಮೂವ್ ಮಾಡ್ಕೊಂಡ್ರಿ ಅಂದರೆ ನಿಮ್ಗೆ ಆ ಕಡೆ ಈ ಕಡೆ ಸರಿದಾಡ್ತೈತಿ ಮಷಿನ್ ಬಂದು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬೇಕಂದ್ರೆ ನೀವು ಮತ್ತೊಂದು ಸ್ವಲ್ಪ ದಿನ ಬಿಟ್ಟು ಇದನ್ನು ಮಾಡ್ಕೊಳ್ಬೋದು. ಇದೆಲ್ಲ ಇದು ಸ್ಪ್ರೇ ಮಾಡೋದು ಗ್ರೀಸ್, ಇದು ಟೆಕ್ನಿಷಿಯನ್ನ ಮಾಡ್ತಾರೆ, ಇದನ್ನು ಅವ್ರ ಹತ್ರ ಇರ್ತೈತಿ. ಇದು ನಮ್ಮ ಕಡೆ ಎಲ್ಲ ಗ್ರೀಸ್ ಕೊಟ್ಟಾರಲ್ಲ ಅದನ್ನು ಗ್ರೀಸ್ ಮಾಡ್ಕೊಳ್ಬೋದು. ಇದನ್ನು ತೆಗೆದು ಭಾಳ ಇದನ್ನು ಡಸ್ಟ್ ಆಗಿತ್ತಂದ್ರೆ. ಸೊ ಈ ಥರ ಮಾಡಿ ಸ್ಟಾರ್ಟ್ ಮಾಡುವ. ಮಷೀನಿಗೆ ಕೈ ತೊಳ್ಕೊಂಡ್ಬರ್ತೀನಿ. ಸ್ಟಾರ್ಟ್ ಮಾಡಿ. ಕೊಡಮ್ಮ, ತೋರಿಸ್ತದ ಕೊಡು ಕೂಸು. ಅಂಬ ಎಲ್ಲಿ ತೋರಿಸು, ಹೆಂಗೆ ಓದಿರ್ತೈತಿ ಚಿಟ್ಟು? ಮ್ಯಾವ್ ಅಂತತನ್ನ ಹೆಂಗೆ ಓದಿರ್ತೈತಿ ತೋರಿಸ್ ಚಿಟ್ಟು. ಅಬ್ಬಾ ಹಾಂ, ಹೆಂಗಂತೈತಿ ಚಿಟ್ಟು, ಹೆಂಗಂತೈತಿ? ಮಾನ್ಯ ಕಪ್ ಕೇಕ್ ಮಾಡ್ತಾಳಂತ, ಅದರ ರೆಸಿಪಿ ಹೇಳ್ತಾಳೆ ಫ್ರೆಂಡ್ಸ್, ಕೇಳಿಸ್ಕೊರಿ. ಅದೇನು ಹಾಂ ಹಿಂಡಾತೀನ? ಇದನ್ನ ಫ್ರಿಜ್ನಾಗಿಟ್ಲ ಅದು ಐಸ್ ಕಟ್ಲೆ ಹಾಕಿದ್ನ ಯಾರು ಮುಟ್ಟು ಬರ್ದಿ ಪ್ಲೇಟ್ನಾಗ ಇಲ್ಲಿ ಇಷ್ಟ ನೋಡು. ಇವು ಕಪ್ ಕೇಕ್ ಪ್ಲೇಟ್ ಮೌಲ್ಡ್ ನಾವು ನೋಡು ಕೈಗೆ ಹಾಗೆ ತುಂಬಿಡ್ತೀನಿ. 10 ಜನ ಇದ್ದ ನೀ ಅರ್ಧ ಮಾಡ್ಕೊಡ್ಬಾರ. ತಿಂದ್ರೆ ಅದು ಜಗ್ಗಷ್ಟು ಮಾಡ್ತೀನಿ, ಜಗ್ಗಷ್ಟು ಹಿಂದಿ ಜಗ್ಗಷ್ಟು ಮಾಡ್ತೀನಿ. ಸೊ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.